ಅವ್ರು ಹೇಳುವಂಥದ್ದು ಒಂದೇ ಗ್ರಾಮದಲ್ಲಿ ನಾಟಿ ಕೋಳಿ ಸುಮಾರು 30 ಕೋಳಿಗಳು ಅದ್ರ ಸಾವಾಗಿದೆ, ಹಠಾತ್ತಾಗಿ ಸಾವಾಗಿದೆ. ಸೇವನೆ ಮಾಡುವಂಥ ಆಹಾರ ಅಲ್ವಾ, ಅದಕ್ಕೆ ತಾವು ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಸೇವನೆ ಮಾಡುವಂಥ ಆಹಾರ ಅಲ್ವಾ, ಅದಕ್ಕೆ ತಾವು ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಈಗ ತಾವು ಬೆಳಿಗ್ಗೆ ತಾವು ನೋಡಿದ್ದೀರಿ, ನಾನು ನಮ್ಮ ಜಾಯಿಂಟ್ ಡೈರೆಕ್ಟ್ರು ವೆಟರ್ನರಿ ಸೈನ್ಸಸ್ಸು ಡಿ ಇವರಿಬ್ಬರನ್ನೂ ಕರೆದು ಮೊದಲು ಏನಾಗಿದೆ ಜಿಲ್ಲೆಯಲ್ಲಿ ವಾಸ್ತವ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರನ್ನ ಕರೆದಿದ್ದೆ. ಅವ್ರು ಹೇಳುವಂಥದ್ದು ಒಂದೇ ಗ್ರಾಮದಲ್ಲಿ ನಾಟಿ ಕೋಳಿ ಸುಮಾರು 30 ಕೋಳಿಗಳು ಅದ್ರ ಸಾವಾಗಿದೆ, ಹಠಾತ್ತಾಗಿ ಸಾವಾಗಿದೆ. ಮತ್ತು ನಾವೆಲ್ಲ ಕೂಡ ಟೆಸ್ಟ್ ಮಾಡಿ ನೋಡಿದಾಗ ಅದು ದೃಢ ಆಗಿದೆ, ಇದು ಒಂದು ಏವಿಯನ್ ಇನ್ಫ್ಲೂಯೆನ್ಸಾ ಅಂಥೇಳಿ. ಅದರ ತಳಿ ಬಂದು H5N1 ಅದು ಇದರಿಂದ ಆಗಿದೆ ಅಂತ. ತೆಲಂಗಾಣದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ಅಲ್ಲಿಂದ ಇವರು ವಹಿವಾಟು ಮಾಡ್ಕೊಳ್ತಾರಲ್ಲ, ಅಲ್ಲಿಂದ ಕೋಳಿ ತರೋದು, ಅಲ್ಲಿಂದ ಖರೀದಿ ಮಾಡ್ಕೊಂಡು ಇಲ್ಲಿ ಸೇವನೆ ಮಾಡೋದು, ಇವೆಲ್ಲ ಮಾಡ್ತಾ ಇರೋದ್ರಿಂದ ಇದು ಸಮಸ್ಯೆ ಆಗಿದೆ. ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳು SP ಅವ್ರ ಹತ್ರ ಕೂಡ ಮಾತಾಡಬೇಕು. ಇದು ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡ್ಕೋಬೇಕು ಜಿಲ್ಲೆ ಮಟ್ಟದಲ್ಲಿ. ರಾಜ್ಯದಲ್ಲಿ ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಯಾಕೆಂದರೆ ಬಳ್ಳಾರಿಯಲ್ಲಿ ಎಲ್ಲೋ ಕೂಡ ಕಾಣಿಸಿದೆ, ಬಳ್ಳಾರಿ ಅಲ್ಲಿ ಕಾಣಿಸಿದೆ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ, ವರದಳ್ಳಿಯಲ್ಲಿ ಆಗಿರುವಂಥದ್ದು ಇದು ಮೊದಲನೇದಾಗಿ ನಾಟಿ ಕೋಳಿಗಳಲ್ಲಿ ಕಾಣಿಸ್ಕೊಂಡಿದೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳು ಹೇಳಿರುವಂಥ ವಿಷಯ. ಹಾಗಾಗಿ ನಾನು ಅವ್ರಿಗೇನು ಹೇಳಿದ್ದೀನಿ, ಇದರ ಬಗ್ಗೆ ಸಂಪೂರ್ಣವಾಗಿ ಸಮಗ್ರವಾಗಿ ತಾವು ತನಿಖೆನೂ ಮಾಡಬೇಕಾಗ್ತದೆ. ಅಲ್ಲಲ್ಲಿ ಭೇಟಿ ಕೊಟ್ಟು ನೀವೆಲ್ಲ ಕೂಡ ಪರೀಕ್ಷೆ ಮಾಡಿ, ಯಾಕೆಂದರೆ ಇದು ಸೇವನೆ ಮಾಡುವಂಥ ಆಹಾರ ಅಲ್ವಾ, ಅದಕ್ಕೆ ತಾವು ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಯಾವುದೇ ರೀತಿ ಇವತ್ತು ತೆಲಂಗಾಣದಿಂದ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಅಕ್ಕಿ ಜ್ವರ ಕಾಣಿಸಿದೆ, ಎಲ್ಲಿ ಇವತ್ತು ಆವಿಯನ್ ಇನ್ಫ್ಲೂಯೆನ್ಸಾ ಇದೆ, ಅಲ್ಲಿಂದ ಕೋಳಿಗಳನ್ನು ಇಲ್ಲಿ ತರಲಿಕ್ಕೆ ನೀವು ಸಂಪೂರ್ಣವಾಗಿ ನಿಗ್ರಹ ಮಾಡಬೇಕು, ನಿಷೇಧ ಮಾಡಬೇಕು. ಬಾರ್ಡರ್ಸು ಇಂಥದಕ್ಕೆ ನೀವು ಅವಕಾಶ ಕೊಡಬಾರ್ದು. ಅದಕ್ಕೆ ಪೊಲೀಸ್ ಇಲಾಖೆ, ನಮ್ಮ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ವೆಟರ್ನರಿ ಸೈನ್ಸಸ್ ಇವ್ರು ಮೂವರದು ಎಲ್ಲ ಸೇರಿಸಿ ಒಂದು ಟೀಮ್ ಮಾಡಿ, ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಬೇಕು. ಅದು ನನ್ನ ಆಗ್ರಹ. ಅದೇ ರೀತಿ ಇವತ್ತು ನಮ್ಮ ಜನರಿಗೂ ಕೂಡ ಸ್ವಾಭಾವಿಕವಾಗಿ ಕೋಳಿಗಳಲ್ಲಿ ಹಕ್ಕಿ ಜ್ವರ ಬಂದಿದೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಆತಂಕ ಆಗುತ್ತೆ, ಭಯ ಆಗುತ್ತೆ. ಆದರೆ ನಾನು ಇಷ್ಟು ಮಾತನ್ನು ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಈಗಿರ್ತಕ್ಕಂಥ ಏನು ನನಗೆ ವರದಿ ಬಂದಿದೆ, ಇದರ ಪ್ರಕಾರ ನಮ್ಮ ಭಾಗದಲ್ಲಿ ಬರೀ ನಾಟಿ ಕೋಳಿ ಮಾತ್ರ ಬಂದಿರುವಂಥದ್ದು 30 ಕೋಳಿಗಳು ಸಾವಾಗಿದೆ. ಯಾವುದೇ ಒಂದು ಫಾರ್ಮ್ ಕೋಳಿಗಳೇನಿದೆ ಅಲ್ಲಿ ಎಲ್ಲಿ ಕೂಡ ಕಂಡು ಬಂದಿಲ್ಲ. ಅದರ ಹೊರತಾಗಿಯೂ ಕೂಡ ಒಬ್ಬ ವೈದ್ಯನಾಗಿ ಹೇಳಬೇಕು ಅಂತಂದರೆ, ಈ ಏವಿಯನ್ ಇನ್ಫ್ಲೂಯೆನ್ಸಾ ಅನ್ನುವಂಥದ್ದು ವೈರಾಣುವಿಂದ ಬರುವಂಥದ್ದು. ಯಾವಾಗ ನೀವು ಬೇಯಿಸಿ ತಿಂತಿರಲ್ಲ, 70 ಡಿಗ್ರಿಗಿನ್ನ ಹೆಚ್ಚು ಬೇಯಿಸಿದಾಗ ಖಂಡಿತವಾಗಿಯೂ ಕೂಡ ಅದು ಇರೋದಿಲ್ಲ ಅದರಲ್ಲಿ. ಹಾಗಾಗಿ ಆ ರೀತಿಯಲ್ಲಿ ಆತಂಕ ಪಡುವಂಥದ್ದೇನೂ ಇಲ್ಲ ಇದೆ. ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕಾಗ್ತದೆ, ರಾಜ್ಯ ಸರ್ಕಾರ. ಏಕೆಂದರೆ ಕೋಳಿ ಕೂಡ ಇವತ್ತು ಕೋಳಿ ಸಾಕಾಣಿಕೆ ಕೂಡ ಒಂದು ರೈತರ ಒಂದು ಕೆಲಸ ಆಗಿದೆ, ಅವರ ಒಂದು ಉಪಕಸಬು. ಯಾವ ರೀತಿ ಕುರಿ ಸಾಕಾಣಿಕೆ ಮಾಡ್ತಾರೆ, ಹಸು ಸಾಕಾಣಿಕೆ ಮಾಡ್ತಾರೆ, ಹುಳು ಸಾಕಾಣಿಕೆ ಮಾಡ್ತಾರೆ, ಅದೇ ರೀತಿ ಇವತ್ತು ಕೋಳಿ ಸಾಕಾಣಿಕೆ ಕೂಡ ಒಂದು ಸಣ್ಣ ಒಂದು ಉಪಕಸಬಾಗಿದೆ. ಅವರಿಗೆ ಇಷ್ಟು ನಷ್ಟ ಆದಾಗ ನಷ್ಟವನ್ನು ಭರಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಮಾತ್ರ ನಾನು ಅವರಿಗೆ ಮನವಿಯನ್ನು ಮಾಡ್ತೀನಿ. ನಾಟಿ ಕೋಳಿ
400-500 ರೂಪಾಯಿ ಇಲ್ದಿರ ಕೋಳಿ ಸಿಕ್ಕುತ್ತಾ? ಸಿಕ್ಕಲ್ಲ. ಅದು ವೆಯ್ಟ್ ಮೇಲೆ ಹೋಗುತ್ತೆ. ಹಾಗಾಗಿ ಖಂಡಿತ ಅವರಿಗೆ ನಷ್ಟ ಆಗದಿರ ಇರುವಂಥ ರೀತಿಯಲ್ಲಿ ಈ ಬೆಲೆ ಏನು 90 ರೂಪಾಯಿ ಕೊಡಬೇಕು ಅಂತ ನೀವು ಪ್ರಾರಂಭ ಮಾಡಿದಿರಿ, ಕನಿಷ್ಠ ಒಂದು 300 ರೂಪಾಯಿ 400 ರೂಪಾಯಿ ಆದರೂ ಕೊಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀನಿ.